ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಸೆಕೆಂಡ್ PUC ಫ್ರಮ್ ದ ಚಾಪ್ಟರ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್. ಸೊ ನಿಮಗೆಲ್ಲರಿಗೂ ಗೊತ್ತು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸೆಕೆಂಡ್ PUC ಅಂದರೆ ಯಾವ ಥರ ನಾನು ಕ್ವೆಶನ್ಸನ್ನು ಪಿಕ್ ಮಾಡ್ತೀನಿ ಅಂತ. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಕ್ವೆಶನ್. ಆದರೆ ನಿಮಗೆಲ್ರಿಗೂ ಗೊತ್ತು ಫಸ್ಟ್ ಕ್ವೆಶನ್ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಏನಿರುತ್ತೆ ಅಂದರೆ 1 ಮಾರ್ಕರ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋದು, ಪಾರ್ಟ್ ಎ ಅನ್ನು ಡಿಸ್ಕಸ್ ಮಾಡೋದು ವಿಚ್ ವುಡ್ ಬಿ ಹ್ಯಾವಿಂಗ್ 1 ಮಾರ್ಕರ್ ಕ್ವೆಶನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 10 ಆನ್ಸರ್ ಮಾಡಬೇಕು ನೀವು ಇದರಲ್ಲಿ. ಓಕೆ, ಸೊ ಈ ಚಾಪ್ಟರಿಂದ 1 ಮಾರ್ಕರ್ ಕ್ವೆಶನ್ಸ್ ಎಷ್ಟಿದೆ ಅಂತ ನೋಡೋಣ. ಸೊ ಫಸ್ಟ್ ಕ್ವೆಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ DNAligase? ಸೊ ಲೈಗೇಸ್ ಅಂದ್ರೇನು? ದ ಒನ್ ದಟ್ ವಿಲ್ ಬಿ ಜಾಯ್ನಿಂಗ್ the 2 ends of the DNA with the help of ATP. So ಅದರನ್ನೇ ಬರಿಬೇಕು. It is an enzyme used to join 2 fragments of DNA on their sticky cuts or the blunt cuts that will fill the gap. Okay, so DNA ligase ಅನ್ನು ಯೂಸ್ ಮಾಡಿಕೊಂಡು 2 DNA ಅನ್ನು ಜಾಯಿನ್ ಮಾಡೋದು in such a way that the gap is being filled. So they are also called as molecular glues. It uses ATP ಅಂತ ಬರೆದ್ರೆ ಚೆನ್ನಾಗಿರುತ್ತೆ. It uses ATP. Okay, next question. ಈ ಥರ ಬರೆದ್ರೆ 1 ಮಾರ್ಕ್ ಫುಲ್. ವಾಟ್ ಆರ್ ಪ್ಲಾಸ್ಮಿಡ್ಸ್? ಪ್ಲಾಸ್ಮಿಡ್ಸ್ ಅಂದರೆ ಏನು ಅಂತ ಕ್ವೆಶ್ಚನ್ NCERT ಅಲ್ಲಿ ಇದೆ. ಸೊ ಪ್ಲಾಸ್ಮಿಡ್ಸ್ ಇಸ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA or extra chromosomal double stranded circular self replicating DNA molecule. Okay, so plasmid andre it's a extra chromosomal genetic material which is circular double stranded and it is able to self replicate. Hage heli ondu example bariri plasmid ge. So you will be getting full 1 mark. Second PUC 2022. Next, model question paper in the ಒಂದು question discuss ಮಾಡೋಣ. What is the source for agarose used as matrix in gel electrophoresis? Gel electrophoresis ಅಲ್ಲಿ ಯೂಸ್ ಮಾಡೋ ಮ್ಯಾಟ್ರಿಕ್ಸ್ ಅಂದರೆ ಜೆಲ್ ಎಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಸೊ ದಟ್ ಈಸ್ ಬೇಸಿಕಲಿ ಫ್ರಮ್ ರೆಡ್ ಸೀವೀಡ್ ರೋಡೋಫೈಸಿಯಿಂದ ಅಲ್ವಾ. ಸೊ ದ ಸೋರ್ಸ್ ಫಾರ್ ಹೇಗೆ ಆನ್ಸರ್ ಬರೀಬೇಕು? ದ ಸೋರ್ಸ್ ಫಾರ್ ಅಗಾರೋಸ್ ಯೂಸ್ಡ್ ಆಸ್ ಅ ಮ್ಯಾಟ್ರಿಕ್ಸ್ in gel electrophoresis is from red seaweed ಅಂತ. ಇಲ್ಲಿ ಜಸ್ಟ್ 1 ವರ್ಡ್ ಬರ್ದಿದ್ದೀನಿ, ಅರೆ ನೀವು ಈ ಥರ ಬರೆಯೋ ಹಾಗಿಲ್ಲ. ಒಂದು ಸೆಂಟೆನ್ಸ್ ಫುಲ್ ಬರೆದು ನಂತರ ಆನ್ಸರನ್ನು ಬರೀರಿ. ಓಕೆ, ರೋಡೋಫೈಸಿ ರೆಡ್ ಸೀವೀಡ್. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಎನ್ಸೈಮ್ ಕಾಮನ್ಲಿ ಯೂಸ್ ಟು ಡಿಸಾಲ್ವ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್. ಯಾವ ಎನ್ಸೈಮ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಅನ್ನು ಡೈಜೆಸ್ಟ್ ಮಾಡಬಹುದು ಅಂತ. ಸೊ ಐಸೋಲೇಷನ್ ಆಫ್ DNA ಮಾಲಿಕ್ಯೂಲ್ ಅಂತ ಬರುತ್ತಲ್ಲ, ಸೊ ಅಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಸೊ ದ ಎನ್ಸೈಮ್ ಯೂಸ್ಡ್ ಟು ಡಿಸಾಲ್ವ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ is lysozyme. Okay. Next, what are oncogenic viruses? ಈಗ ಆಂಕೋಜೆನಿಕ್ ವೈರಸಸ್ ಬಗ್ಗೆ ಈ ಚಾಪ್ಟ್ರಲ್ಲಿ ಇಲ್ಲ. ಆ್ಯಕ್ಚುಲಿ ನನಗೆ ಈ ಒಂದು ಕ್ವೆಶನ್ ಮಿಸ್ ಆಗಿತ್ತು ವೆನ್ ಐ ವಾಸ್ ಸಪೋಸ್ ಟು. ನಾನು ಆ್ಯಕ್ಚುಲಿ ಈ ಕ್ವೆಶನನ್ನು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು. ಆದರೆ ಅದು ಮಿಸ್ ಆಗಿತ್ತು ಬಿಕಾಸ್ ನಾನು ಹೇಗೆ ಪಿಕ್ ಮಾಡ್ತೀನಿ ಈ ಕ್ವೆಶನ್ಸನ್ನು ಅಂದರೆ I open 2022 question paper, model question papers, okay, 21, 20, 19, 18 ಥರ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸ್ ಹಾಗೆ ಅದರ ಆ ಇಯರಿನ ಫೈನಲ್ ಇಯರ್ ಕ್ವೆಶನ್ ಪೇಪರನ್ನು ಓಪನ್ ಮಾಡಿ, ಸೆಕೆಂಡ್ PUC ಕ್ವೆಶನ್ ಪೇಪರನ್ನು ಓಪನ್ ಮಾಡಿ ನಾನು ಈ ಚಾಪ್ಟ್ರಿಂದ ಯಾವುದೆಲ್ಲ ಕ್ವೆಶನ್ ಬಂದಿದೆ ಅಂತ PPTಗೆ ಹಾಕ್ತಾ ಹೋಗ್ತೀನಿ. ಸೊ ಈ ಥರ ಮಾಡುವಾಗ 1-2 ಕ್ವೆಶನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಒಂದು ಕ್ವೆಶನ್ ಮಿಸ್ ಆಗಿತ್ತು. ಅದು ಈ ಚಾಪ್ಟ್ರನ್ನ ನಾನು ಈ ಚಾಪ್ಟರಿಂದ ಬರೋ ಕ್ವೆಶನ್ಸನ್ನು ನಾನು ಕ್ವೆಶನ್ ಪೇಪರಲ್ಲಿ ನೋಡುವಾಗ ಗೊತ್ತಾಯಿತು ಇದು ಮಿಸ್ ಆಗಿದೆ ಅಂತ. ಸೊ ಅದಕ್ಕೆ ಕೊಟ್ಟಿದ್ದೀನಿ ಇಲ್ಲಿ. ವಾಟ್ ಆರ್ ಆಂಕೋಜೆನಿಕ್ ವೈರಸಸ್? Oncogenic viruses are the viruses that are able to cause cancer. Okay, oncogenic
viruses are the viruses that are able to cause cancer. Example ಯಾವುದು? ಹೆಪಟೈಟಿಸ್ ಬಿ ಬಿಟ್ರೆ ಹ್ಯೂಮನ್ ಪ್ಯಾಪಿಲೋಮಾ virus. Okay, so these are able to cause cancer. Next question, what is insertional inactivation? So insertional inactivation andre ಏನು ಅಂತ ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಮಕ್ಕಳೇ. ಮಾಡೆಲ್ ಕ್ವೆಶ್ಚನ್ ಪೇಪರ್ 2020 ಅಲ್ಲಿ ಬಂದಿತ್ತು. The gene which synthesizes the enzyme gets inactivated when a foreign DNA gets inserted into the gene that is coding for an enzyme. So insertional inactivation ಮೂಲಕ ನಮಗೆ ಯಾವ ಬ್ಯಾಕ್ಟೀರಿಯಾ ದಲ್ಲಿ ರಿಕಾಂಬಿನೆಂಟ್ DNA ಇದೆ ಅಂತ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಅದರ ಡೆಫಿನೇಷನ್ ನಿಮಗೆ NCERT ಯಲ್ಲೂ ಇದೆ. ಇನ್ಸರ್ಷನ್ ಇನ್ಆಕ್ಟಿವೇಶನ್ ಅಂದ್ರೆ ಏನು? ಏನ್ ಇನ್ಆಕ್ಟಿವೇಟ್ ಆಗಬೇಕು? ಒಂದು ಜೀನ್ ಇನ್ಆಕ್ಟಿವೇಟ್ ಆಗಬೇಕು ವಿಚ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಸರ್ಟನ್ ಎನ್ಸೈಮ್ ಆರ್ ಸರ್ಟನ್ ಕ್ಯಾರೆಕ್ಟರ್, ದ ಒನ್ ದಟ್ ಈಸ್ ಏಬಲ್ ಟು ಶೋ. ಅದು ಇನ್ಆಕ್ಟಿವೇಟ್ ಆಗುವಂಥದ್ದು ಯಾವಾಗ? ನಮ್ಮ ಫಾರಿನ್ DNA ಅಂದರೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ಹಾಕುವಾಗ. ಓಕೆ, ಈ ಥರ ಬರೆದ್ರೆ ಡೆಫಿನೇಷನ್ ಫುಲ್ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಪ್ಲಾಸ್ಮಿಡ್ ವಿಚ್ ಪ್ರೆಸೆಂಟ್ ಇನ್ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷಿಯನ್. ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ ಹೇಳೋದು ಏನಂತ ಕರಿತೀವಿ ನಾವು? ಅದಕ್ಕೆ ನ್ಯಾಚುರಲ್ ಜೆನೆಟಿಕ್ ಇಂಜಿನಿಯರ್ ಅಂತ ಕರಿತೀವಿ. ಅಂದರೆ ನೇಚರಲ್ಲಿ ನ್ಯಾಚುರಲ್ ಆಗಿ ಮಾಡೋ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡುವಂತಹ ಒಂದು ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ಅಂದರೆ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್. ದ ಕ್ವೆಶನ್ ಈಸ್, ಅಲ್ಲಿ ಯಾವ ಪ್ಲಾಸ್ಮಿಡ್ ಇದೆ ಅಂದರೆ ಈ ಬ್ಯಾಕ್ಟೀರಿಯಾದಲ್ಲಿ ಇರೋ ಪ್ಲಾಸ್ಮಿಡ್ ಯಾವುದು ಅಂತ. ಸೊ ದ ಪ್ಲಾಸ್ಮಿಡ್ ವಿಚ್ ಪ್ರೆಸೆಂಟ್ ಇನ್ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ಸ್ ಈಸ್, ಐ ರಿಪೀಟ್, ಹೇಗೆ ಬರಬೇಕು ಆನ್ಸರ್? ದ ಪ್ಲಾಸ್ಮಿಡ್ ವಿಚ್ ಪ್ರೆಸೆಂಟ್ ಇನ್ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ ಈಸ್ TI ಪ್ಲಾಸ್ಮಿಡ್. ಬ್ರಾಕೆಟಲ್ಲಿ ಬರೀರಿ ಅಥವಾ ಈ ಥರ ಒಂದು ಸ್ಲ್ಯಾಶ್ ಬರೆದು ಬರೀರಿ. ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ನೆಕ್ಸ್ಟ್ ಕ್ವೆಶನ್ ಈ ಥರ ಬರೆದ್ರೆ 1 ಮಾರ್ಕು. ನೆಕ್ಸ್ಟ್ ಪಾರ್ಟ್ ಬಿ. ಪಾರ್ಟ್ ಬಿ ಅಂದ್ರೇನು? ಒಂದು ಕ್ವೆಶನಿಗೆ ಲೈಕ್ ಇಫ್ ಯು ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ 2 ಮಾರ್ಕ್ಸ್ ಸಿಗುವಂಥದ್ದು ಇಫ್ ದ ಆನ್ಸರ್ ಇಸ್ ಕರೆಕ್ಟ್. ಓಕೆ, ಪಾರ್ಟ್ ಬಿ. ಸೊ ಇಲ್ಲಿನೂ ಚಾಯ್ಸ್ ಇರುತ್ತೆ. ಎನಿ 5 ಯು ಹ್ಯಾವ್ ಟು ಆನ್ಸರ್. 1 ಕ್ವೆಶನ್ ವಿಲ್ ಬಿ ಕ್ಯಾರಿಂಗ್ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ. Write the use of polymerase chain reaction and write the scientific name of the bacterium from which the thermostable DNA polymerase enzyme is been obtained. ಅಂದರೆ ಫಸ್ಟಿಗೆ ನಾವು ಪಾಲಿಮರೇಸ್ ಚೈನ್ ರಿಯಾಕ್ಷನ್ನ ಯೂಸನ್ನು ಹೇಳಬೇಕು. ಏನು ಯೂಸು? PCR ಟೆಕ್ನಾಲಜಿಯ ಯೂಸ್ ಏನು? ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಮಲ್ಟಿಪಲ್ ಕಾಪೀಸ್ ಆಫ್ ದ ಜೀನ್ ಆಫ್ ಅವರ್ ಇಂಟ್ರೆಸ್ಟ್. ಕರೆಕ್ಟಾ? ಅದಲ್ಲದೆ PCR ಇಸ್ ಬಿನ್ ಯೂಸ್ಡ್ ಟು ಡಿಟೆಕ್ಟ್ ದ lowest of lower concentration of bacteria and or virus. ಅಂದರೆ ನಿಮಗೆಲ್ಲ ನೆನಪಿರಬಹುದು ಕೋವಿಡ್ ಟೈಮಲ್ಲಿ PCR RT-PCR ಅಂತ ಕೇಳಿರ್ಬೋದು ಅಲ್ವಾ? ಸೊ ಏನು ಮಾಡ್ತಾ ಇದ್ರು ಆ ಟೈಮಲ್ಲಿ ಅಂದರೆ ಏನು ಕೊರೋನಾ ಯಾರಿಗಾರು ಇದೆ ಅಂತ ಸಿಂಪ್ಟಮ್ಸ್ ಇದ್ದರೆ ಅಥವಾ ಸಿಂಪ್ಟಮ್ಸ್ ಇರಲೂ ಇಲ್ಲ ಕೆಲವರಿಗೆ ಅಲ್ವಾ, ಆ ಟೈಮಲ್ಲಿ ಚೆಕ್ ಮಾಡುವಾಗ ವಿತ್ ದ ಹೆಲ್ಪ್ ಆಫ್ RT-PCR ಏನಾಗ್ತಾ ಇತ್ತು? ಇಟ್ ವಾಸ್ ಶೋಯಿಂಗ್ ಪಾಸಿಟಿವ್, ಅಂದರೆ ಕೊರೋನಾ ಇದೆ ಅಂತ. ಸಿಂಪ್ಟಮ್ ತೋರಿಸ್ತಾ ಇರಲಿಲ್ಲ, ನಂತರ ತೋರಿಸ್ತಾ ಇದ್ರು ಜನ ಸಿಂಪ್ಟಮ್. ಓಕೆ, ಸೊ ಬೇಸಿಕಲಿ ವೆರಿ ಸ್ಮಾಲ್ ಕಾನ್ಸಂಟ್ರೇಷನ್ ಆಫ್ ವೈರಸ್ ಅವರ ಬಾಡಿಯಲ್ಲಿ ಬ್ಲಡ್ಡಲ್ಲಿ ಇರ್ತಾ ಇತ್ತು. ಸೊ ವೆನ್ ದೆರ್ ಈಸ್ ವೆರಿ ಲೆಸ್ ಕಾನ್ಸಂಟ್ರೇಷನ್ ಆಫ್ ಸರ್ಟೆನ್ ಪ್ಯಾಥೋಜನ್ ಲೈಕ್ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್, ಬೇರೆ ಟೆಸ್ಟಿಗೆ ಏನು ಈ ಡಿಸೀಸ್ ಪಾಸಿಟಿವ್ ತೋರಿಸಲ್ಲ. ಆದರೆ RT-PCR PCRಗೆ ಪಾಸಿಟಿವ್ ತೋರಿಸುತ್ತೆ ಕಮ್ಮಿ ಕಾನ್ಸಂಟ್ರೇಷನ್ ಇದ್ರೆ ಬಾಡಿಯಲ್ಲಿ. ಸೊ ಇದು ಇನ್ನೊಂದು ಅಡ್ವಾಂಟೇಜ್. ಓಕೆ, ಸೊ 2 ಮಾರ್ಕ್ಸಿಗೆ ಒಂದು ಅಡ್ವಾಂಟೇಜ್, ಒಂದು ಯೂಸ್ ಬರೆದ್ರೆ ಸಾಕು, 2 ಬರೆದ್ರೆ ಚೆನ್ನಾಗಿರುತ್ತೆ. ಓಕೆ, ಟೈಮ್ ಇದ್ದರೆ. ಅದಕ್ಕೆ ನೀವು ಕ್ವೆಶನ್ ಪೇಪರನ್ನು ಸ್ಟಾರ್ಟ್ ಮಾಡುವಾಗ ಯಾವತ್ತು ಹಿಂದೆಯಿಂದ ಸ್ಟಾರ್ಟ್ ಮಾಡಿ, 5 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡಿ. ನಾನು ಆ ಥರ ಮಾಡ್ತಾ ಇದ್ದೆ. ಓಕೆ, ಸೇಫರ್ ಸೈಡಿಗೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಾಗಿತ್ತು? ರೈಟ್ ದ ಸೈಂಟಿಫಿಕ್ ನೇಮ್ ಆಫ್ ಬ್ಯಾಕ್ಟೀರಿಯಂ ಅಲ್ವಾ?
Thermus aquaticus is the bacterium name that live in hot spring or hydrothermal vents from which the thermostable DNA polymerase called as stack polymerase was obtained. ಈ ಥರ ಬರೆದ್ರೆ ಫುಲ್ 2 marks. ನೆಕ್ಸ್ಟ್ ಪಾರ್ಟ್ ಬಿ ಕ್ವೆಶ್ಚನ್, ವೆರಿ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ. ಪ್ಲಾಸ್ಮಿಡ್ PBr322 ಅನ್ನು ಡ್ರಾ ಮಾಡಿ ಅಂತ. NCERT ಅಲ್ಲಿರೋ ಇಮೇಜ್ ಏನಿದೆ ಅದನ್ನು ಚೆನ್ನಾಗಿ ಈ ಥರ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಡಯಾಗ್ರಾಮ್ ಕ್ವೆಶ್ಚನ್ ಏನಿದೆ ಅದು ಬರೀ 5 ಮಾರ್ಕ್ಸ್ಗೆ ಕೊಡೋದಲ್ಲ, 2 ಮಾರ್ಕ್ಸ್ಗೂ ಕೊಡ್ಬೋದು. ನಾವು ನೋಡಿದ್ವಿ ಈಗ. ನೆಕ್ಸ್ಟ್, ವಿತ್ ಎನ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ದ ಕನ್ವೆನ್ಷನ್ ಫಾರ್ ನೇಮಿಂಗ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಸೈಂಟಿಫಿಕಲಿ. 𝐒𝐂R1 ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ಹೇಗೆ ನಾವು ರಿಸ್ಟ್ರಿಕ್ಷನ್ ಎನ್ಸೈಮನ್ನು ನೇಮ್ ಮಾಡ್ತೀವಿ ಅಂತ ಬರಿಬೇಕು. ಓಕೆ, ಚಿಕ್ಕದಾಗಿ ಚೊಕ್ಕದಾಗಿ ಬರೆದು ಮುಗಿಸ್ಬೇಕು. ಸೊ ಕನ್ವೆನ್ಷನ್ ಫಾರ್ ನೇಮಿಂಗ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಸ್ಟಾರ್ಟ್ ಮಾಡಿ. ಫಸ್ಟ್ ಕ್ಯಾಪಿಟಲ್ ಲೆಟರ್ ಇಂಡಿಕೇಟ್ ಫಾರ್ ಜೀನಸ್ ನೇಮ್. ಇಲ್ಲಿ ಜೀನಸ್ ಏನು, 𝐒𝐂R1 ಅಲ್ಲಿ ಎಶ್ಚರೀಷ್ಯ ಹೇಳೋದು ಜೀನಸ್. And the next, the second 2 small letters indicates for specific epithet or species name. ಅದೇನದು ಎಶ್ಚರೀಷ್ಯ ಕೋಲೈ ಅಲ್ವಾ, ದಟ್ ಇಸ್ ಕೋಲೈ. ಓಕೆ, ಸ್ಪೀಶೀಸ್ ಕೋಲೈ. ನಂತರ R indicates for R indicates for what? R denotes for name of the strain of ಎಶ್ಚರೀಷ್ಯ ಕೋಲೈ. ಆ ಸ್ಟ್ರೇನ್ ಯಾವುದು? RY13 ಹೇಳೋದು strain. Okay, the next capital letter indicates, that is R indicates for RY13, that is the strain of this particular Escherichia coli bacteria. Now the last Roman number indicates for what exactly it will be indicating? The order in which the enzyme is being isolated from that strain of bacteria. Okay, so ಈ ಥರ ಹೇಳಬೇಕು ಎಕ್ಸಾಂಪಲನ್ನು ಯೂಸ್ ಮಾಡಿಕೊಂಡು. ಆ್ಯಕ್ಚುಲಿ ಇಷ್ಟು ಬರೆದ್ರೂ ಸಾಕು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಪಾರ್ಟ್ ಸಿ ಅಂದರೆ ಒಂದು ಕ್ವೆಶನ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಕ್ವೆಶ್ಚನ್ ಈಸ್, ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಮಾಡೆಲ್ ಕ್ವೆಶನ್ ಪೇಪರ್ 21-22. ಡಿಫರೆನ್ಶಿಯೇಟ್ ಬಿಟ್ವೀನ್ ಮೈಕ್ರೋ ಇಂಜೆಕ್ಷನ್ ಆ್ಯಂಡ್ ಬಯೋಲಿಸ್ಟಿಕ್ಸ್. ಬಯೋಲಿಸ್ಟಿಕ್ಸ್ ಅಂದ್ರೇನು? ಜೀನ್ ಗನ್ ಮೆಥಡ್. ಸೊ ಫಸ್ಟಿಗೆ ನಾವು ಇದರನ್ನು ಆನ್ಸರ್ ಮಾಡೋಣ. ಮೈಕ್ರೋ ಇಂಜೆಕ್ಷನ್ ಮೆಥಡ್ ಇಸ್ ಒನ್ ವೇರ್ the recombinant DNA is directly injected into the nucleus of the animal cell. Simple. Micro injection ಅಂದ್ರೆ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡುವಂಥದ್ದು. ಏನು ಇಂಜೆಕ್ಟ್ ಮಾಡುವಂಥದ್ದು? ಜೀನ್ ಆಫ್ ಇಂಟ್ರೆಸ್ಟ್. ಸಿಂಪಲ್. ಜೀನ್ ಗನ್ ಮೆಥಡ್ ಅಥವಾ ಬಯೋಲಿಸ್ಟಿಕ್ ಮೆಥಡ್ ಅಲ್ಲಿ ಏನಾಗುವಂಥದ್ದು? ದೇರ್ ಇಸ್ ಗೋಯಿಂಗ್ ಟು ಬಿ ಬೊಂಬಾರ್ಡ್ಮೆಂಟ್ ಆಫ್ ಪ್ಲಾಂಟ್ ಸೆಲ್. ಅಂದರೆ ಪ್ಲಾಂಟ್ ಸೆಲ್ಲಿಗೆ ನಾವು ಬೊಂಬಾರ್ಡ್ ಮಾಡುವಂಥದ್ದು. ಬೇಸಿಕಲಿ ಬಯೋಲಿಸ್ಟಿಕ್ ಮೆಥಡ್ ನಾವು ಪ್ಲಾಂಟ್ ಸೆಲ್ಲಿಗೆ ಏನು ಇಂಜೆಕ್ಟ್ ಹಾಕೋದಾದರೆ, ಜೀನ್ ಆಫ್ ಅವರ್ ಇಂಟ್ರೆಸ್ಟ್ ಹಾಕೋದಾದರೆ ಯೂಸ್ ಮಾಡುವಂಥದ್ದು ಅಂತಹ ಮೆಥಡ್ ಯಾವುದು? ಬಯೋಲಿಸ್ಟಿಕ್ ಮೆಥಡ್. ಸೊ ಹೈ ವಿಲಾಸಿಟಿ ಮೈಕ್ರೋ ಪಾರ್ಟಿಕಲ್ ಆಫ್ ಗೋಲ್ಡ್ ಕೋಟೆಡ್ ವಿತ್ ದ DNA ಈಸ್ ಬೀಯಿಂಗ್ ಬೊಂಬಾರ್ಡೆಡ್ ಇನ್ ಟು ದ ಪ್ಲಾಂಟ್ ಸೆಲ್ಸ್. ಅಂದರೆ ಗೋಲ್ಡ್ ಅಥವಾ ಟಂಗ್ಸ್ಟನ್ನ ಸ್ಮಾಲ್ ಪಾರ್ಟಿಕಲ್ ವಿಚ್ ಎಗೇನ್ ಕೋಟೆಡ್ ವಿತ್ ದ DNA, ಅವುಗಳನ್ನು ಹೈ ವಿಲಾಸಿಟಿಯಲ್ಲಿ ಬೊಂಬಾರ್ಡ್ ಮಾಡುವಂಥದ್ದು ಪ್ಲಾಂಟ್ ಸೆಲ್ಲಿಗೆ. ಇದು ಜೀನ್ ಗನ್ ಮೆಥಡ್, ಆಲ್ಸೋ ಕಾಲ್ಡ್ ಅಸ್ ಬಯೋಲಿಸ್ಟಿಕ್ ಮೆಥಡ್. ಈ ಥರ ಬರೆದ್ರೆ 2 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಆರ್ಮ್ಡ್ ಪ್ಯಾಥೋಜನ್ ವೆಕ್ಟರ್. ಡಿಸ್ಆರ್ಮ್ಡ್ ಪ್ಯಾಥೋಜನ್ ವೆಕ್ಟರ್ ಯಾವುದು? ರೆಟ್ರೋವೈರಸಸ್. ರೆಟ್ರೋವೈರಸಸ್ ಇದನ್ನು ಡಿಸ್ಆರ್ಮ್ ಮಾಡಿ ಯೂಸ್ ಮಾಡುವಂಥದ್ದು. ಓಕೆ, ಫೈನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ತುಂಬ ಸಲ ಬಂದಿದೆ. ಬರೀ ಡ್ರಾ ಮಾಡಿದ್ರೆ ಸಾಕು, ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಬಿಕಾಸ್ ದ ಕ್ವೆಶನ್ 3 ಮಾರ್ಕ್ಸ್ ಅಲ್ವಾ, ಇದಕ್ಕೆ 1 ಕ್ವೆಶನ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 3 ಮಾರ್ಕ್ಸ್ ಸಿಗುವಂಥದ್ದು. ಸೊ ಬರೀ ಡ್ರಾ ಮಾಡಿದ್ರೆ ಸಾಕಾಗುತ್ತೆ. ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಸೊ ಸಿಂಪಲ್ ಸ್ಟಿರ್ಡ್ ಅಂದರೆ ಇದು ಮಾಡಬೇಕು. ಸ್ಪ್ಯಾಜ್ಡ್ ಅಂದರೆ ಇನ್ನೊಂದು ಇದೆ ಅಲ್ವಾ NCERTಯಲ್ಲಿ, ಅದು ಮಾಡಬೇಕು ಅಷ್ಟೇ. ನೆಕ್ಸ್ಟ್, ಸೊ 2019 3 ಮಾರ್ಕರ್. ಮೆನ್ಷನ್ 4 ರೂಲ್ಸ್ ರಿಕ್ವೈರ್ಡ್ ಫಾರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. 4 ರೂಲ್ಸನ್ನು ಬರೆದ್ರೆ 2 ಮಾರ್ಕ್ಸ್. ಸೊ ಏನು ರೂಲ್ಸ್ ಏನು ರಿಕ್ವೈರ್ಡ್ ಫಾರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ? ಸೊ ದೆರ್ ಆರ್ ಸರ್ಟನ್ ಸ್ಟೆಪ್ಸ್ ಇನ್ವಾಲ್ವ್ಡ್, ಅದನ್ನು ಬರಿಬೇಕಾಗುತ್ತೆ. ಐಸೋಲೇಟಿಂಗ್ genomic DNAs of a cell
ಫ್ರಾಗ್ಮೆಂಟಿಂಗ್ ದ DNA, ಸ್ಕ್ರೀನಿಂಗ್, ಈ ಥರ ಚೆನ್ನಾಗಿ 4 ಪಾಯಿಂಟರ್ ಮೂಲಕ ರಿಕಾಂಬಿನೆಂಟ್ DNA ಟೆಕ್ನಾಲಜಿಗೆ ಬೇಕಾದಂತಹ ರೂಲ್ಸ್ ಏನೆಲ್ಲ ಮಾಡಬೇಕು ಅಂತ ಹೇಳಬೇಕು. ಈ ಥರ 4 ಸ್ಟೆಪ್ಸ್ ಮೂಲಕ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನಂತರ ಲಾಸ್ಟ್ ಕ್ವೆಶನ್ ಏನು, 1 ಮಾರ್ಕರ್ ಇದು, ಎಲ್ಯೂಷನ್ ಅಂದರೆ ಏನು ಅಂತ NCERTಯಲ್ಲಿದೆ. ದ ಸಪರೇಟೆಡ್ ಬ್ಯಾಂಡ್ಸ್ ಆಫ್ ದ DNA ಅಂದರೆ ಏನು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ DNA ಫ್ರಾಗ್ಮೆಂಟ್ ಆಗಿ ಸಪರೇಟ್ ಆಗಿದೆ, ಅದರನ್ನು ಈ ಎಲೆಕ್ಟ್ರೋಫೋರೆಸಿಸ್ನ ಜೆಲ್ ಅಗಾರೋ ಜೆಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಎಲ್ಯೂಷನ್ ಅಂತ ಕರಿತೀವಿ. ಓಕೆ, ಎಕ್ಸ್ಟ್ರಾಕ್ಷನ್ ಆಫ್ ದ ಸಪರೇಟೆಡ್ DNA fragments from the agarose is called as elution. So part D ಗೆ ಹೋಗೋಣ. ಪಾರ್ಟ್ ಡಿ ಅಂದರೆ 5 ಮಾರ್ಕರ್ ಕ್ವೆಶನ್ ಇಲ್ಲಿ ಸಿಗುವಂಥದ್ದು ನಮಗೆ. ವಿತ್ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಅಂದರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಆ ಎಲೆಕ್ಟ್ರೋಫೋರೆಸಿಸ್ ಇಮೇಜ್ ಏನಿದೆ ಅದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಂತರ ಎಕ್ಸ್ಪ್ಲೇನ್ ಮಾಡಬೇಕು 5 ಪಾಯಿಂಟರಲ್ಲಿ. ಸೊ ಕ್ವೆಶನ್ ಏನು, with a neat labeled diagram, explain the technique of gel electrophoresis in DNA technology. ಓಕೆ, ಫಸ್ಟಿಗೆ ನಾವು ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡಿಕೊಂಡು DNA ಅನ್ನು ಕಟ್ ಮಾಡಬೇಕು. ಆ ಫ್ರಾಗ್ಮೆಂಟನ್ನು ನಂತರ ಜೆಲ್ ಎಲೆಕ್ಟ್ರೋಫೋರೆಸಿಸ್ಗೆ ಹಾಕಬೇಕು. DNA ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್, ಸೊ ದೇ ಗೋ ಟು ಅಪೋಸಿಟ್ ಎಂಡ್, ಅಂದರೆ ದೇ ಗೋ ಟು ಆ್ಯನೋಡ್ ಅಲ್ವಾ. ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದೇ ಗೋ ಟು ಆ್ಯನೋಡ್. Next, the DNA fragments separate according to their size through sieving effect provided by the agarose gel. So, ಈ DNA fragments ಏನಿದೆ ಅದು ಜೆಲ್ಲಿನ ಸಿವಿಂಗ್ ಎಫೆಕ್ಟ್, ಅಂದರೆ ಜೆಲ್ಲಲ್ಲಿ ಸ್ಮಾಲ್ ಪೋರ್ ಇರೋ ಕಾರಣ ಈಸಿಯಾಗಿ ಮೂವ್ ಆಗುತ್ತೆ. ದ ಸ್ಮಾಲರ್ ದ ಫ್ರಾಗ್ಮೆಂಟ್ ಫಾರ್ದರ್ ಇಟ್ ಮೂವ್ಸ್. ನಾನು ಹೇಳಿದ್ದೀನಿ, ಒಂದು ರನ್ನಿಂಗ್ ರೇಸ್ ಇಟ್ಟರೆ ಸ್ವಲ್ಪ ಪುಟಾನ್ ಜಾಸ್ತಿ ಫ್ಯಾಟ್ ಇರೋರಿಗೆ ಕಷ್ಟ ಆಗುತ್ತೆ ಓಡೋಕ್ಕೆ, ತಿನ್ನೋರಿಗೆ ಕಷ್ಟ ಆಗುತ್ತೆ. ತಿನ್ನಿರೋರು ಬೇಗ ಓಡ್ಬಿಡ್ತಾರೆ. Fat ಇರೋರಿಗೆ because of their body weight, they will take some time, except they are not an athlete. If the person who is very fat, if he's an athlete, story is different, okay? Because body size, shape is not a restriction at all to do any work. But in general, ನಾನು ಹೇಳೋದಾದ್ರೆ, okay? ಆ ಥರ ಬರೆದು ಈ ಸಪ್ರೇಟೆಡ್ DNA ಫ್ರಾಗ್ಮೆಂಟ್ಸನ್ನು ವಿಜುವಲೈಸ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಇಥಿಡಿಯಂ ಬ್ರೋಮೈಡ್ ಬೈ ಎಕ್ಸ್ಪೋಸಿಂಗ್ ಟು UV ಅಂತ ಹೇಳಬೇಕು. ಬ್ರೈಟ್ ಆರೆಂಜ್ ಕಲರ್ ಬ್ಯಾಂಡ್ ಸಿಗುತ್ತೆ ಕಾಣಿಸೋಕ್ಕೆ. ನಂತರ ಎಲ್ಯೂಷನ್ ಮಾಡುವಂಥದ್ದು, ಅಂದರೆ ಈ DNA ಏನಿದೆ ಈ ಬ್ಯಾಂಡಲ್ಲಿ ಎಗಾರೋಸ್ ಜೆಲ್ಲಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಎಲ್ಯೂಷನ್ ಅಂತ ಹೇಳುವಂಥದ್ದು ಅಂತ. ಸೊ ಡಯಾಗ್ರಾಮಿಗೆ ಅಪ್ರಾಕ್ಸಿಮೇಟ್ಲಿ 2 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಕ್ಯಾಥೋಡ್ ಆ್ಯನೋಡ್ ಅಂತ ಬರಿಬೇಕು. ಅನ್ಡೈಜೆಸ್ಟೆಡ್ DNA ಯಾವುದು, ಡೈಜೆಸ್ಟೆಡ್ DNA ಯಾವುದು ಅಂತ ಬರಿಬೇಕು. ಇದು ಅನ್ಡೈಜೆಸ್ಟೆಡ್ ಫ್ಯಾಟ್ ಇರುವಂತಹ ದಪ್ಪಗಾಗಿರುವಂತಹ ಬ್ಯಾಂಡು ಅನ್ಡೈಜೆಸ್ಟೆಡ್ DNA ಕನ್ಸಿಸ್ಟ್ ಮಾಡಿರುತ್ತೆ. ಚಿಕ್ಕ ಬ್ಯಾಂಡು ಥಿನ್ ಫ್ರಾಗ್ಮೆಂಟ್ ಏನು ಕಾಣಿಸ್ತಾ ಇದೆ, ದಟ್ ಈಸ್ ಅ ಫ್ರಾಗ್ಮೆಂಟೆಡ್, ದಟ್ ಈಸ್ ಡೈಜೆಸ್ಟೆಡ್ ಒನ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಡಿಸ್ಕ್ರೈಬ್ ದ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ದ ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಅಂದರೆ DNA ಅನ್ನು ಹೇಗೆ ನಾವು ಐಸೋಲೇಟ್ ಮಾಡ್ಬೋದು, ಅದರ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಡಿಫರೆಂಟ್ ಸೆಲ್ ವಿಲ್ ಬಿ ಹ್ಯಾವಿಂಗ್ ಡಿಫರೆಂಟ್ ಪ್ರೊಸೀಜರ್. ಓಕೆ, ಫಂಗೈಗೆ ಬೇರೆ ಥರದ ಪ್ರೊಸೀಜರ್ ಯೂಸ್ ಮಾಡಬೇಕಾಗುತ್ತೆ, ಪ್ಲಾಂಟ್ಸಿಗೆ ಬೇರೆ, ಬಿಕಾಸ್ ದ ಸೆಲ್ ವಾಲ್ ಆಫ್ ದ ಫಂಜೈ ಪ್ಲಾಂಟ್ ಸೆಲ್ಸ್ ಆರ್ ಡಿಫರೆಂಟ್. ಕರೆಕ್ಟಾ? ಸೊ NCERTಯಲ್ಲಿ ಕೊಟ್ಟಿರೋ ಥರಾನೇ ಬರಿಬೇಕು. ಸೊ ಇನ್ ಆರ್ಡರ್ ಟು ಕಟ್ ದ DNA ವಿತ್ ದ ರಿಸ್ಟ್ರಿಕ್ಷನ್ ಎನ್ಸೈಮ್, ಇಟ್ ನೀಡ್ಸ್ ಟು ಬಿ ಇನ್ ದ ಪ್ಯೂರ್ ಫಾರ್ಮ್. DNA should be pure form. So we have to remove all other macromolecules like protein, fat, carbohydrate and other materials like this. So DNA will be enclosed with the help of membrane. ಅದು ಒಂದು ಮೆಂಬ್ರೇನ್ ಅಲ್ಲ, ಸೆಲ್ ಮೆಂಬ್ರೇನ್ ಜೊತೆಗೆ ನ್ಯೂಕ್ಲಿಯರ್ ಮೆಂಬ್ರೇನೂ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡಬೇಕು. ಸೊ ಆ ಮೆಂಬ್ರೇನಲ್ಲಿ ಪ್ರೋಟೀನ್, ಲಿಪಿಡ್, ಕಾರ್ಬೋಹೈಡ್ರೇಟ್ ಮತ್ತು ಈ ಥರದ ಮಾಲಿಕ್ಯೂಲ್, ಇವನ್ RNA ಎಲ್ಲ ಇರುವಂಥದ್ದು. ಸೊ ದಿಸ್ ಕ್ಯಾನ್ ಬಿ ಅಚೀವ್ಡ್ ಬೈ ಟ್ರೀಟಿಂಗ್ ದ ಬ್ಯಾಕ್ಟೀರಿಯಲ್ ಸೆಲ್ಸ್, plant cells or animal cells with certain enzymes. So bacteria cell, ನೀವು ಬ್ಯಾಕ್ಟೀರಿಯಾ ಸೆಲ್ಲಿಂದ ನೀವು DNA ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಆದರೆ you have to use lysozyme to break their cell wall. ಕರೆಕ್ಟಾ? ಪ್ಲಾಂಟ್ ಸೆಲ್ಲಿಂದ ನೀವು ಒಂದು DNA ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ you have to use cellulase which will break the cellulose that is present in the plant cell wall. If you are extracting the DNA from the fungi, you have to use chitinase. ಇದೆಲ್ಲ ಇಂಪಾರ್ಟೆಂಟ್ ವರ್ಡ್ ಆಗಿರುತ್ತೆ, ಯೂಸ್ ಮಾಡಲೇಬೇಕು ವೆನ್ ಯು ಆರ್ ಆನ್ಸರಿಂಗ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ದ RNA ಕ್ಯಾನ್ ಬಿ ರಿಮೂವ್ಡ್ ಬೈ ರೈಬೋನ್ಯೂಕ್ಲಿಯೇಸ್.
Ribonucleic acid is RNA. Nuclease is the one that will be digesting the RNA, nucleic acid. Okay? And proteins will be removed by protease. So other molecules can be removed by different types of treatment, and purified DNA ultimately precipitated when we put chilled ethanol. So ಕಡೆಗೆ ಫೈನ್ ಥ್ರೆಡ್ ಥರದ ಒಂದು ಎಕ್ಸ್ಟೆನ್ಷನ್ ನಮಗೆ ಟೆಸ್ಟ್ ಟ್ಯೂಬಲ್ಲಿ ಕಾಣಿಸಕ್ಕೆ ಸಿಗುತ್ತೆ. ದಟ್ ಇಸ್ ನಥಿಂಗ್ ಬಟ್ DNA. ಈ ಥರ ಬರಿಬೇಕು 5-6 ಪಾಯಿಂಟರ್ ಆ್ಯಂಡ್ ಇವನ್ ಮೋರಲ್ಲಿ. ನೆಕ್ಸ್ಟ್ ಕ್ವೆಶನ್, in rDNA technology, unless the desired DNA is separated and isolated, it cannot be introduced into a vector. How separation is achieved using gel electrophoresis? The question is not about separating the DNA. The question is about separation of the DNA fragments during gel electrophoresis. Andre DNA extract ಮಾಡಿದ್ಮೇಲೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಯೂಸ್ ಮಾಡಿ ಕಟ್ ಮಾಡಿರ್ತೀವಲ್ಲ DNA ಅನ್ನ ನಾವು ಅಲ್ವಾ. ಸೊ ಅದನ್ನು ನಾವು ವೆಕ್ಟರಿಗೆ ಹಾಕಬೇಕು ಅಲ್ವಾ. ಸೊ ಜೀನ್ ಆಫ್ ಮೈ ಇಂಟ್ರೆಸ್ಟ್ ಏನಿದೆ, ಇದು ಜೀನ್ ಆಫ್ ಮೈ ಇಂಟ್ರೆಸ್ಟ್, ಇದನ್ನು ನಾನು ಕಟ್ ಮಾಡಿರ್ತೀನಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಯೂಸ್ ಮಾಡಿಕೊಂಡು ಟು ಪುಟ್ ಇನ್ ಟು ಅ ಡಿಫರೆಂಟ್ ವೆಕ್ಟರ್. ಆದರೆ ಈ ಕಟ್ ಮಾಡಿರೋ DNA ಶಾರ್ಟ್ ಸ್ಟ್ರ್ಯಾಂಡ್ ಏನಿದೆ, ಇದನ್ನು ನಾನು ಕಟ್ ಮಾಡಿದ ಕೂಡಲೇ ಐ ಕ್ಯಾನ್ ಡೈರೆಕ್ಟ್ಲಿ ಪುಟ್ ಇನ್ ಟು ದ ವೆಕ್ಟರ್, ಬಿಕಾಸ್ ಬೇರೆ ಇಂಪ್ಯೂರಿಟೀಸ್ ಬೇರೆ DNA ಇರುತ್ತೆ ಈ ಸೊಲ್ಯೂಷನಲ್ಲಿ. ಸೊ ಫಸ್ಟಿಗೆ ನಾನು ಸಪರೇಟ್ ಮಾಡಬೇಕು ಜೀನ್ ಆಫ್ ಮೈ ಇಂಟ್ರೆಸ್ಟನ್ನು ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್. ಸೊ ಹೇಗದು ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನು ಎಕ್ಸ್ಪ್ಲೇನ್ ಮಾಡಬೇಕು ಇಲ್ಲಿ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ದ ಕಟಿಂಗ್ ಆಫ್ ದ DNA ಬೈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ರಿಸಲ್ಟ್ಸ್ ಇನ್ ದ ಫ್ರಾಗ್ಮೆಂಟ್ಸ್ ಆಫ್ ದ DNA ಆ್ಯಂಡ್ ದೀಸ್ ಫ್ರಾಗ್ಮೆಂಟ್ಸ್ ಆರ್ ಸಪರೇಟೆಡ್ ಬೈ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಈಗಷ್ಟೇ ಅಂದೆ. ಸೊ DNA molecules are negatively charged. They are separated by forcing them to move towards the anode under an electric field through a medium. ಸೊ ಇಲ್ಲೇನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಾನೇನು ಮಾತಾಡ್ತಾ ಇದ್ದೀನಿ, ಇದನ್ನು ನಾವು ಆಲ್ರೆಡಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ಆಗ ನಾನು ಹೇಳಿದ್ದೆ. ಸೊ ಸೇಮ್ ಪಾಯಿಂಟರ್ ನೀವು ಬರಿಬಹುದು ಅಲ್ವಾ. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ What are the methods to introduce alien DNA into the host cells? Gene of interest ಅಥವಾ DNA ಏನಿದೆ ಅದನ್ನು ನಾವು ಬೇರೆ ಹೋಸ್ಟ್ ಸೆಲ್ಸಿಗೆ, ಪ್ಲಾಂಟ್ಸ್ ಎಲ್ಲ ಆ್ಯನಿಮಲ್ಸ್ ಎಲ್ಲ, ಅದಕ್ಕೆ ಹೇಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ. ಸೊ 3 ಮಾರ್ಕ್ ಅಂತ ಹೇಳಿದ್ದಾರೆ. ಸೊ 3 ಮೆಥಡನ್ನು ನೀವು ಮೆನ್ಷನ್ ಮಾಡ್ಬೋದು. ಬಯೋಲಿಸ್ಟಿಕಾ, ಮೈಕ್ರೋ ಇಂಜೆಕ್ಷನಾ, ಎಲೆಕ್ಟ್ರೋಪೋರೇಷನಾ, ಬೇರೆ ಮೆಥಡ್ ಏನಿದೆ, ಟ್ರಾನ್ಸ್ಫಾರ್ಮೇಷನ್ ಮೆಥಡ್ಸ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು, ಬರಿಬೋದು ಇಲ್ಲಿ. ಓಕೆ, ಸೊ ಎಕ್ಸ್ಪ್ಲೇನ್ ಮಾಡುವಾಗ ಎಲೆಕ್ಟ್ರೋಪೋರೇಷನ್ ಅನ್ನವ ಅಥವಾ ಬಯೋಲಿಸ್ಟಿಕಾ ಅಥವಾ ಮೈಕ್ರೋ ಇಂಜೆಕ್ಷನ್ ಅನ್ನ ಮೇಕ್ ಶೋರ್ ದಟ್ ಯು ರೈಟ್ ಎಟ್ ಲೀಸ್ಟ್ ಮೋರ್ ದೆನ್ 1 ಸೆಂಟೆನ್ಸ್. 1 ಅಂತೂ ಬರೀಲೇಬೇಕು, ಮೋರ್ ದೆನ್ 1 ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ರೈಟ್ ಎನಿ 3 ಟೂಲ್ಸ್, 2 ಮಾರ್ಕ್, 3 ಟೂಲ್ಸ್ ಯೂಸ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಬರೀ ಹೆಸರು ಬರೆದ್ರೆ ಸಾಲದು, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅ ಬಿಟ್. ಸೊ ಕ್ಲೋನಿಂಗ್ ವೆಕ್ಟರ್ಸ್ ಬಗ್ಗೆ ನಾನು ಆ್ಯಡ್ ಮಾಡಿದ್ದೀನಿ ಒಂದು ಟೂಲ್ ಬಗ್ಗೆ. ಒಂದು ಟೂಲ್ ನಾನು ಕ್ಲೋನಿಂಗ್ ವೆಕ್ಟರ್ ಅಂತ ಹೇಳ್ತಾ ಇದ್ದೀನಿ. ವೆಕ್ಟರ್ಸ್ ಬೇಕು. ವೆಕ್ಟರ್ ಈಸ್ ಅ ಟೂಲ್ ಟು ಕ್ಯಾರಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ವೆಕ್ಟರ್ ಅಂದರೆ ಏನು, ಯಾಕೆ ಯೂಸ್ ಆಗೋದು, ಯಾವ ಬೇರೆ ಬೇರೆ ಥರದ ವೆಕ್ಟರ್ಸ್ ಇದೆ ಅಂತ ಹೇಳಿದ್ದೀನಿ. ಸೆಕೆಂಡ್ ಟೂಲ್ ನಾನು ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್, ರಿಸ್ಟ್ರಿಕ್ಷನ್ಸ್ ಎನ್ಸೈಮ್ಸ್ ಬಗ್ಗೆ ಹೇಳಿದ್ದೀನಿ. ಓಕೆ, ಇನ್ನೊಂದು ವಿಚಾರ, ಓಕೆ ನಾನಿಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕಿತ್ತು, ಮಾಡಿಲ್ಲ. ದಟ್ ಈಸ್ 3 ಟೂಲ್ಸ್ ಕೇಳ್ತಾ ಇದ್ದಾರೆ. ಇನ್ನೊಂದು ಟೂಲ್ ನಾನು ಹೇಳಬೇಕು. ಏನು ಹೇಳ್ಬೋದು, DNA ಲೈಗೇಸ್ ಅಥವಾ ಬೇರೆ ಟೂಲ್ಸು ಯೂಸ್ ಮಾಡೋ, ಏನು ಬೇರೆ ಟೂಲ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ಬೋದು. ಸೊ ಇನ್ನೊಂದು ಟೂಲ್ DNA ಲೈಗೇಸ್, ಅದನ್ನು 1 ಲೈನರ 2 ಲೈನರ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಲಿಸ್ಟ್ ಔಟ್ ದ ಸ್ಟೆಪ್ಸ್ ಆಫ್ PCR ಇಮೇಜ್, ಅದರ ಬಗ್ಗೆ ಎಕ್ಸ್ಪ್ಲನೇಷನ್. ಓಕೆ, 1-2 ಲೈನ್ ಎಕ್ಸ್ಪ್ಲನೇಷನ್. ಡಿನ್ಯಾಚುರೇಷನ್ ಅಂದರೆ ಏನು ಯೂಸ್ ಮಾಡುವಂಥದ್ದು, ಯಾವ ಥರದ ಪಾಲಿಮರೇಸ್ ಯೂಸ್ ಮಾಡುವಂಥದ್ದು, ಟೆಂಪರೇಚರ್, ಇದೆಲ್ಲ. ಓಕೆ, ನಂತರ ಎನಿಲಿಂಗ್ ಬಗ್ಗೆ, ಎನಿಲಿಂಗ್ ಆದಮೇಲೆ ಪಾಲಿಮರೈಸೇಷನ್ ಬಗ್ಗೆ 1-2 ಸೆಂಟೆನ್ಸಸ್ಸನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು. ಆ ಥರ ಎಕ್ಸ್ಪ್ಲೇನ್ ಮಾಡಿದ್ರೆ 3 ಮಾರ್ಕ್ ಸಿಗುತ್ತೆ.
ನಂತರ ಕ್ಲಾಸಿಫೈ ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್, ಡಿಫರೆನ್ಶಿಯೇಟ್ ದೆಮ್ ಆನ್ ದ ಬೇಸಿಸ್ ಆಫ್ ದೇರ್ ಆಕ್ಷನ್. ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಟೈಪ್ಸ್ ಅಂದರೆ ಒನ್ ದಟ್ ಕ್ರಿಯೇಟ್ಸ್ ದ ಬ್ಲಂಟ್ ಎಂಡ್ ಆ್ಯಂಡ್ ಅದರ್ ಒನ್ ದಟ್ ವಿಲ್ ಕ್ರಿಯೇಟ್ ದ ಸ್ಟಿಕ್ಕಿ ಎಂಡ್. ಅದು ಬಿಟ್ಟರೆ ಟೈಪ್ 2 ರಿಸ್ಟ್ರಿಕ್ಷನ್ ಎನ್ಸೈಮ್ ಬಗ್ಗೆ ಹೇಳ್ಬೋದು. ಟೈಪ್ 1 ಟೈಪ್ 3 ಅಷ್ಟು ಯೂಸ್ ಮಾಡಲ್ಲ, ಟೈಪ್ 2 ಯೂಸ್ ಮಾಡುವಂಥದ್ದು. ಓಕೆ, ಈ ಥರ ಡಯಾಗ್ರಾಮ್ ಎಲ್ಲ ಬರೆದ್ರೆ ಬೇಗ ಬೇಗ ಆಗುತ್ತೆ. ಸೊ ಸ್ವಲ್ಪ ಲೆಂದಿ ಆಗಿರೋ ಪೇಪರ್ ಇದೆ, ಕ್ವೆಶ್ಚನ್ ಇದು. ಓಕೆ, ಬಿಕಾಸ್ 5 ಮಾರ್ಕರ್ ಅಂಡರ್ ಕೇಳಿದ್ದಾರೆ ನಿಮಗೆ, ಸೊ ಡಯಾಗ್ರಾಮ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಡಿಫರೆನ್ಶಿಯೇಟ್ ಎಂಡೋನ್ಯೂಕ್ಲಿಯಸ್ ಎಕ್ಸೋನ್ಯೂಕ್ಲಿಯಸ್. 1 mark each, so 2 marks. Endonucleus, the one that will make the cut inside the DNA. Internal, inside the DNA ಅಂದರೆ ಏನು ಹೇಳುವಂಥದ್ದು, ಎಂಡೋನ್ಯೂಕ್ಲಿಯಸ್ ಮೇಕ್ಸ್ ಕಟ್ ಎಟ್ ಸ್ಪೆಸಿಫಿಕ್ ಪೊಸಿಷನ್ ವಿದಿನ್ ದ DNA. ಓಕೆ, ಇನ್ನೊಂದು ಥರದ ರೆಸ್ಟ್ರಿಕ್ಷನ್ ಎಕ್ಸೋನ್ಯೂಕ್ಲಿಯಸ್ ಯಾವುದು ಅಂದರೆ ದ ಒನ್ ದಟ್ ವಿಲ್ ಬಿ ಮೇಕಿಂಗ್ ದ ಕಟ್ ಇನ್ ದ ಎಂಡ್ ಆಫ್ ದ DNA. ಓಕೆ, ಸೊ ದೇ ರಿಮೂವ್ ದ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ಸ್ ಆಫ್ ದ DNA. ಈ ಥರ ಒಂದೊಂದು ಸೆಂಟೆನ್ಸ್ ಬರೀಬೇಕು. ನಂತರ ಡಯಾಗ್ರಾಮ್ಯಾಟಿಕ್ಲಿ ರೆಪ್ರೆಸೆಂಟ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಈ ಥರ ಬರೆದ್ರೆ ಸಾಕು. ಓಕೆ, ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ, ಬಿಕಾಸ್ ಇಲ್ಲೇ ನಾವು ಹೇಳ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ. ಸೊ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಷ್ಟೊಂದು, ಬಿಕಾಸ್ ದ ಕ್ವೆಶನ್ ಈಸ್ ಡಯಾಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಬರೆದ್ರೆ ಆನ್ಸರ್ ಈ ಥರ ಬರೆದ್ರೆ 5 marks. ಆಗಷ್ಟೇ ಅಂದರೆ ನಾನು ಸ್ಪ್ಯಾಸ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಬಗ್ಗೆ ಕ್ವೆಶನ್ ಬರುತ್ತೆ ಅಂತ ಬರಬಹುದು ಅಂತ ಬಂದ್ಬಿಟ್ಟಿದೆ ನೋಡಿ. 5 ಮಾರ್ಕರ್, 3 ಮಾರ್ಕ್ ಇದಕ್ಕೆ, ಅಥವಾ 2.5 ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ NCERT ಕೊಟ್ಟಿರೋ ಬಯೋರಿಯಾಕ್ಟರ್ಸ್ ಏನಿದೆ ಅದು 2 ಮಾಡಬೇಕು, ಬಿಕಾಸ್ ದ ಕ್ವೆಶನ್ ಈಸ್ ಡ್ರಾ ಅ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸಿಂಪಲ್ ಸ್ಟಿರ್ಡ್ ಆ್ಯಂಡ್ ಸ್ಪ್ಯಾಸ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್, ಅಂದರೆ 2 ಮಾಡಬೇಕು. ನೆಕ್ಸ್ಟ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಸೊ ಆಗ ಏನು ಡ್ರಾಯಿಂಗ್ ಮಾಡಿ ಅಂತ ಹೇಳಿದ್ದಾರೆ, ಅದರನ್ನವೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಬೇಕಾದ್ರೆ ಡ್ರಾಸ ಮಾಡ್ಬೋದು ಆ ಡಯಾಗ್ರಾಮನ್ನು. ಓಕೆ, ಮಾತ್ರ ಎಕ್ಸ್ಪ್ಲನೇಷನ್ಸ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಓಕೆ, 5 ಸ್ಟೆಪ್ಸ್ ಇದೆ, ಒಂದು ಸ್ಟೆಪ್ಗೆ ಒಂದು ಅಟ್ಲೀಸ್ಟ್ 2 ಸೆಂಟೆನ್ಸಸ್ ಬರೀಬೇಕು. ಓಕೆ, ಬಿಕಾಸ್ ಯು ವಿಲ್ ಬಿ ಗೆಟಿಂಗ್ 5 ಮಾರ್ಕ್ಸ್ ಅಲ್ವಾ. ಸೊ ಬರೀ ಒಂದು ಬರೆದ್ರೆ ಚೆನ್ನಾಗಿರಲ್ಲ. ಸೊ 2 ಲೈನ್ ಎಕ್ಸ್ಪ್ಲನೇಷನ್ ಬರೀಬೇಕು. First step, isolation of genetic material, cutting the DNA at specific location with the help of restriction enzyme, joining of DNA fragments with DNAligase, insertion of DNA into the host, gene of interest ತೆಗೆದಿದ್ದೀವಿ ಅದನ್ನು ಹೋಸ್ಟಿಗೆ ಹಾಕುವಂಥದ್ದು ಅಲ್ವಾ. Selection and screening of the transformed cells, selection with the help of antibiotics ಅಥವಾ with the help of enzyme, screening with the help of maybe bioreactors and as such. So idu most important questions for your second PUC. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ನೀವು ಕೇರ್ಫುಲ್ ಆಗಿ ನೋಡಿದ್ರೆ 1 ಮಾರ್ಕರ್ ಇಂದಾನೂ ಇದೆ, 2 ಮಾರ್ಕರ್ ಇಂದಾನೂ ಇದೆ, 3 ಇಂದಾನೂ ಇದೆ, 5 ಇಂದಾನೂ ಇದೆ. ಸೊ 5 ಮಾರ್ಕರ್ ಅಂತೂ ಬಂದೇ ಬರುತ್ತೆ. ಓಕೆ, 2 or 3 2ರಲ್ಲಿ ಪುನಃ ಆಪ್ಷನ್ ಇರುತ್ತೆ. ಅಂದರೆ ಒಂದು 2 ಮಾರ್ಕರಲ್ಲಿ ಒಂದು 3 ಮಾರ್ಕರಲ್ಲಿ ಕ್ವೆಶನ್ಸ್ ಬರುವಂಥದ್ದು. 5 ಮಾರ್ಕರ್ ಇದೊಂದು ಇದ್ದೇ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.